ನಮಸ್ಕಾರ, ಶುಭೋದಯ. ಇವತ್ತು ರವಿಯನ್ನು ಒಬ್ಬ ಅಂತ್ಯಜನನ್ನಾಗಿ ನೋಡುವ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿ ಅಂತ್ಯಜ ಅಥವಾ ಈ ಸಮಾಜದ ಅಸ್ಪೃಶ್ಯ ಅನ್ನುವಾಗ ನಾವು ಅದನ್ನು ಕೀಳರಿಮೆ ದೃಷ್ಟಿಯಿಂದ ಅಥವಾ ಅವರನ್ನು ಕೀಳಾಗಿ ನೋಡಬೇಕು ಅಂತಲ್ಲ. ಆದರೆ ಅವನು ಹೇಗೆ ಈ ಜಗತ್ತಿನ ಕೊಳೆಯನ್ನು ತೆಗಿತಾನೆ, ಯಾಕೆ ಅವನು ಅಸ್ಪೃಶ್ಯ ಆಗಿ ನಮಗೆ ಕಾಣಿಸ್ಕೊಳ್ತಾನೆ, ಅಸ್ಪೃಶ್ಯನಾದರೂ ಅಪವಿತ್ರನಾಗೋಲ್ಲ, ಪವಿತ್ರ ಅವನು ಯಾವ ರೀತಿಯಲ್ಲಿ ಅನ್ನೋದನ್ನು ಇವಾಗ ಪದ್ಯದಲ್ಲಿ ನೋಡಿ ತಿಳ್ಕೊಳ್ಳೋಣ. ರವಿಯು ಶೂದ್ರನೇ ಖಂಡಿತ. 4 ವರ್ಣಗಳಲ್ಲಿ ಕೊನೆಯ ವರ್ಗ ಶೂದ್ರ. ರವಿಯು ಶೂದ್ರನೇ ಖಂಡಿತ. ಇರುಳ ಕೊಳಕನೆಲ್ಲ ಬಾಚಿ ಬಾನಂಚಿಗೆ ದಬ್ಬಿಹನಲ್ಲ. ಇರುಳಿನ ಕೊಳಕನ್ನೆಲ್ಲ ಸಾಮಾನ್ಯವಾಗಿ ನಮ್ಮ ಸಮಾಜದ ಶ್ರೇಣಿಯಲ್ಲಿ ನೋಡಿದಾಗ ಪಾಪ ಶೂದ್ರ ವರ್ಗಕ್ಕೆ ಈ ಕೊಳಕನ್ನು ತೆಗೆಯುವ ಬಾಚುವ ಕೆಲಸವನ್ನು ವಿಧಿಸಲಾಗ್ತಾ ಇತ್ತು. ಈಗಲೂ ಕೆಲವು ಕಡೆ ಅದು ಮುಂದುವರೆದಿದೆ ಅನ್ನೋದು ನಮಗೆ ಅವಮಾನದ ನಾಚಿಕೆಯ ವಿಚಾರ. ಇರಲಿ, ಅದನ್ನು ಕ್ರಮೇಣ ಕಾನೂನಿನ ಮೂಲಕ ಮತ್ತು ಸಾಮಾಜಿಕ ತಿಳುವಳಿಕೆಯ ಮೂಲಕ ಹೋಗಲಾಡಿಸೋದು ಒಂದೇ ನಮಗಿರೋ ದಾರಿ. ಆದರೆ ಅಸ್ಪೃಶ್ಯರನ್ನು ನಾವು ನಮ್ಮವರೆಂದು ಸ್ವೀಕರಿಸುವುದಕ್ಕೆ ಸಾಧ್ಯವಾಗುವ ಮನೋಭೂಮಿಕೆಯನ್ನು ನಾವುಗಳು ಸಿದ್ಧಪಡಿಸ್ಕೊಳ್ಳೋಕ್ಕೆ ಈ ಪದ್ಯ ಒಂದು ಸಣ್ಣ ಪ್ರಯತ್ನ. ರವಿಯು ಶೂದ್ರನೇ ಖಂಡಿತ. ಇರುಳ ಕೊಳಕನೆಲ್ಲ ಬಾಚಿ ಬಾನಂಚಿಗೆ ದಬ್ಬಿಹನಲ್ಲ. ಬಾನಿನ ಅಂಚಿಗೆ ದಬ್ಬಿಟ್ಟಿದ್ದಾನೆ. ಎಲ್ಲ ಕೇರಿಗಳಿಗೆ ಸುಳಿದು ಅಶೌಚ ಹೊಲಸುಗಳನ್ನೆಲ್ಲ ಸ್ಪರ್ಶಿಸುತ್ತಾ ವರ್ಣದವರನ್ನೆಲ್ಲ ಬೆಳಗುತ್ತ. ಅವನು ಮುಟ್ಟಿಸ್ಕೊಂಬಿಟ್ರೆ ನಾವು ನಮ್ಮ ಮಡಿ ಹೋಯಿತು ಅಥವಾ ನಾವು ಅಸ್ಪೃಶ್ಯ, ನಮ್ಗೆ ಅದು ಬೇಕಿಲ್ಲ, ಆ ಸ್ಪರ್ಶವೇ ಬೇಡ ಅನ್ನುವ ಇದರಲ್ಲಿ ರವಿ ಅಸ್ಪೃಶ್ಯನಾಗಿ ಎಲ್ಲರನ್ನೂ ಮುಟ್ಬಿಟ್ಟಿದ್ದಾನೆ. ಸೊ ನಿಮ್ಮ ಮಡಿ ಎಲ್ಲಿ ಉಳಿತು, ಅವನು ಎಲ್ಲ ಕೇರಿನೂ ಅವನು ಬೆಳಗ್ತಾ ಇದ್ದಾನೆ. ನಮ್ಮ ಮಡಿ ಅನ್ನೋದು ನಮ್ಮ ಸುತ್ತಕ್ಕಷ್ಟೇ ಇದೆ, ಜಗತ್ತಿಗಿಲ್ಲ ಅಂತ. ಅವ್ರು ಮುಟ್ಟಿದ್ದು ನಾವು ಮುಟ್ಟಲ್ಲ ಅನ್ನೋದೆಲ್ಲ ನಾವು ನೋಡ್ತೀವಲ್ಲ. ಈ ಬುಡಕಟ್ಟು ಜನಾಂಗದವ್ರನ್ನೂ ಕೆಲವರು ಇವಾಗ ಕಾಂತಾರ ಸಿನಿಮಾದಲ್ಲೂ ಅದನ್ನು ತೋರಿಸ್ತಾರೆ. ಈಗ ಅದೇ ಬೆಳಕು ಒಬ್ಬ ಅಸ್ಪೃಶ್ಯನ ಮೇಲೆ ಬಿದ್ದಿರುತ್ತೆ, ನಮ್ಮ ಮೇಲೂ ಬೀಳುತ್ತೆ. ಹಾಗಾದ್ರೆ ನಮ್ಮದು ಮಡಿ ಹೋಗ್ಲಿಲ್ವಾ ಅಂತ ಪ್ರಶ್ನೆ ಇಲ್ಲಿ. ಎಲ್ಲ ಕೇರಿಗಳಿಗೆ ಸುಳಿದು ಅಶೌಚ ಹೊಲಸುಗಳನ್ನೆಲ್ಲ ಸ್ಪರ್ಶಿಸುತ್ತ ವರ್ಣದವರನ್ನೆಲ್ಲ ಬೆಳಗುತ್ತಾ. ತಾರತಮ್ಯ ಮಾಡಲ್ಲ ಅವನು, ಎಲ್ಲರನ್ನೂ ಬೆಳಗ್ತಾನವನು, ಎಲ್ಲರ ಮೇಲೂ ಬೆಳಕು ಚೆಲ್ತಾನೆ. ಬೆಳಗುತ್ತಾ ಹೊಲೆಯಾಗುತ್ತಿಹ. ತಾನೇ ಇದರಿಂದ ಅಸ್ಪೃಶ್ಯ ಆಗ್ತಿದ್ದಾನೆ ಅಂತ ಸುಮ್ಮನೆ ಇದೆ ಇಂಡಿಕೇಶನ್ನು. ಬೆಳಗುತ್ತಾ ಹೊಲೆಯಾಗುತ್ತಿಹ. ಈ ಹಗಲು ಜಗವ ತೊಳೆವ. ಇಡೀ ಜಗತ್ತನ್ನು ತೊಳೆವ ಜಲಗಾರ ಅವನು. ಈ ಹಗಲು ಜಗವ ತೊಳೆವ ಬೆಳಕ ಜಲಗಾರನಿಗೆ. ಶೋಧಿಸ್ತಾನವನು, ಶೋಧಿಸಿ ಒಳ್ಳೆಯದನ್ನು ಮಾತ್ರ ಕೊಡ್ತಾನೆ. ಎಲ್ಲವನ್ನು ಸ್ಪರ್ಶಿಪ ಆದಿ ಅಸ್ಪೃಶ್ಯನಿಗೆ. ನೋಡಿ, ಎಲ್ಲವನ್ನೂ ಸ್ಪರ್ಶಿಪ, ಎಲ್ಲವನ್ನೂ ಸ್ಪರ್ಶಿಸ್ತಾನವನು. ಆದರೆ ಅವನು ಆದಿ ಅಸ್ಪೃಶ್ಯ, ಮೊದಲಿನಿಂದಲೂ ಅವನು ಅಸ್ಪೃಶ್ಯ. 2 ಥರ. ಒಂದು, ಅವನ್ನ ಮುಟ್ಟೋಕ್ಕಾಗಲ್ಲ, ನಾವು ಮುಟ್ಟಿದ್ರೆ ನಾವು ಭಸ್ಮ ಆಗೋಗ್ತೀವಿ. 2ನೇದು, ಅವನೇ ಅಸ್ಪೃಶ್ಯ ಅಂತ, ಅಂದರೆ ಅವನ್ನ ಪ್ರತ್ಯೇಕಿಸಿ ಇಡಲಾಗಿದೆ. ಇಂತಹ ಅಸ್ಪೃಶ್ಯನಿಗೆ ಕೃತಜ್ಞತೆಯ ಕೈ ಮುಗಿಯಿರೇಳಿ. ನೋಡಿ, ಅವನಿಗೆ ನಾವು ಕೃತಜ್ಞರಾಗಿರಬೇಕು. ಸಮಾಜದ ಎಲ್ಲ ವರ್ಗದವರಿಗೆ, ಒಂದು ದರ್ಜಿ ಇರ್ಬೋದು, ಸಮಗಾರ ಇರ್ಬೋದು, ವೈಶ್ಯ ಇರ್ಬೋದು, ಕ್ಷತ್ರಿಯ ಇರ್ಬೋದು, ಎಲ್ಲರಿಗೂ, ಕೇವಲ ಮೇಲ್ವರ್ಗದವ್ರಿಗಲ್ಲ, ಎಲ್ಲ ವರ್ಗದವರಿಗೂ ನಾವು ಕೃತಜ್ಞತೆಯನ್ನು ಇಟ್ಕೊಳ್ಬೇಕು ಅನ್ನುವ ತತ್ವವನ್ನು ವಿವರಿಸುವಂತಹ ಈ ಬೆಳಗಿನ ಪದ್ಯ ರವಿಯನ್ನು ಅಸ್ಪೃಶ್ಯನನ್ನಾಗಿ ಕಾಣಿಸುವಂತಹ, ತನ್ಮೂಲಕ ಬೆಳಕನ್ನು ಸ್ಪೃಶ್ಯವಾಗಿಸಿ ಈ ಜಗತ್ತನ್ನು ಬೆಳಗುವ, ನಮ್ಮ ಒಳ ಹೊರಗನ್ನು ಮಡಿ ಮಾಡುವ, ನಿಜವಾದ ರೀತಿಯಲ್ಲಿ ಪವಿತ್ರತಾ ಭಾವವನ್ನು ಉಂಟು ಮಾಡುವ ಪ್ರಯತ್ನ
ಈ ಪದ್ಯದಲ್ಲಿದೆ. ಸೂಕ್ಷ್ಮವಾಗಿ ಗಮನಿಸಿ ಆನಂದಿಸ್ತೀರಾ ಅಂತ ತಿಳ್ಕೊಳ್ತೀನಿ. ನಮಸ್ಕಾರ.